ನನ್ನ ಹೆಸರು ಇಲ್ವಾ? 100 ರೂಪಾಯಿ ಇದ್ರೆ ಕೊಡು, 100 ರೂಪಾಯಿ ಇದ್ರೆ ಕೊಡು, ಬ್ಯಾಗ್ ಕೊಟ್ಬಿಡು ಹ್ಯಾಂಡ್ ಬ್ಯಾಗ್. ಏನಾಯ್ತು ಹೋಗ ಹಾಸ್ಪಿಟಲ್ ಹುಡ್ಕೊಳ್ಳಲ್ಲ ಮೊನ್ನೆ. ಇಲ್ಲ ಬಾ, ನಾನು ಹಾಸ್ಪಿಟಲ್ 500 ಗಾಡಿ ಇಲ್ಲೇ ಇಲ್ವಾ? 100 ರೂಪಾಯಿ ಬೇಕು ನನಗೆ. ನನ್ನ ಬ್ಯಾಗಲ್ಲಿ ರೀ ಚೇಂಜ್ ಇದ್ದ 100 ರೂಪಾಯಿ ನಾವು ಬನ್ನಿ ಇದ್ದರೆ ಚಾಕ್ಲೇಟ್ ತರ್ಬೇಕಾ? ಬರುವಾಗ ಅಮ್ಮಮ್ಮಂಗೆ ಕರ್ಕೊಂಬನ್ನಿ ಅಂತ ಅವನಿಗೆ ಭಯ. ಅಮ್ಮಮ್ಮ ಮತ್ತೆ ಹಾಸ್ಪಿಟ್ಲ್ ಚೆಕಪ್ಗೆ ಅಷ್ಟೇ. ನೀರು ಪುಟ ಹೆಲ್ಮೆಟ್ ಬೇಕು ಕೊಡುವ ನನ್ಗಂದು ಹೆಲ್ಮೆಟ್. ನಿಮ್ದು ಹೆಲ್ಮೆಟ್ ಇಲ್ಲ ಗಾಡಿ ಕ್ವಾಲಿಟಿ ನೋಡ್ಬಿಡಲ್ಲ. ಏನು ಕಂದ? ನನಗೋಸ್ಕರ ಹೆಲ್ಮೆಟ್ ತಂದೈತೆ ಮಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟು ಪಾಪ ತಗೋ ಅದು ಕೊಡೋ ನೀರನ್ನ ಯಾರೊಬ್ಬರಿ ಕೊಡು. ಹೆಲ್ಮೆಟ್ ಮುಖ್ಯ ಎಲ್ಲೇ ಹೋದ್ರು. ಏನು ಕೋಶ್? ಹಾಂ ಆಯಿತು ಆಯಿತು. ಇದು ಹಿಂಗೇನಾ ಲಾಕ್ ಇಷ್ಟೇನಾ? ಟೈಟ್ ಮಾಡ್ಕೊಳ್ಳಿ ನೀವು ಬುಜ್ಜಿಗೆ ಮಾಡಿದ್ರಲ್ಲ ಹಂಗೆ. ಇದು ಹೆಂಗಪ್ಪ ಟೈಟ್ ಮಾಡೋದು? ಹ್ಞೂ ಇದೆ. ಬಾಯ್ ಕೋಶ್ ಚೆಕ್ ಮಾಡ್ಕೋದ. ಏನು ಮಾಡ್ತಿದ್ಯಾ? ಹೋಟ್ಲ್ ಇದೆಲ್ಲ ಯಾರು ಹೇಳ್ಕೊಟ್ರು ನಿನಗೆ? ಹೋಟ್ಲು ನಿಜ. ಇದನ್ನು ಯಾರಾದರೂ ಗೊತ್ತಿಲ್ಲದವರು ದೊಡ್ಡವ್ರು ಹೇಳ್ಕೊಟ್ರೆ ಅನ್ಬೇಕು. ಅಮ್ಮಮ್ಮ ನಿನಗೋಸ್ಕರ ನಾನು ಏನೋ ಮಾಡ್ತೀನಿ ಅಂದ. ಏನೋ ಮಾಡ್ತೀನಿ ಅಂದರೆ ಕಾರ್ಫ್ ತಗೊಂಡಿದ್ದಾನೆ ಇಲ್ಲಿ. ಓ ನನಗೋಸ್ಕರ ಮ್ಯಾಗಿ ನೋಡಿ ಅಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದಾನೆ. ಅಲ್ಲ ಇರೋ ಈ ಕಡೆ ಆ ಕಡೆ ಪಾಟ್ಸ್ ನೋಡಿ ಹೆಂಗಿಟ್ಟಿದ್ದಾನೆ ಅಂತ. ಓ ಕೊಡು ಮಗನೆ. ಮ್ಯಾಗಿ ರೆಡಿ ಆಯ್ತಂತೆ. ಇಲ್ಲಿ ನೋಡಿ ಸ್ಪೂನ್ ಇಲ್ಲಿಗೆ ಇಟ್ಕೊಂಡಿದ್ದಾನೆ. ಈ ಕಡೆ ಒಂದು ಲೋಟ ಇಟ್ಟಿದ್ದಾನೆ. ಮ್ಯಾಗಿ ಮಾಡ್ತಾ ಇದ್ದಾನಂತೆ. ಯಾರಿಗೋಸ್ಕರ ಕಂದ ಇದೆಲ್ಲ? ಹೌದಮ್ಮ. ವಾವ್. ಓಹೋ ಖುಷ್ ಬೇಬಿ, ನೀನು ಮುಂದೆ ದೊಡ್ಡದೊಂದು ಒಂದು ಹೋಟ್ಲ್ ಓಪನ್ ಮಾಡ್ತೀಯಾ ನೀನು? ಹ್ಞೂ ಹ್ಞೂ. ಓ ಮನೆ ಕಟ್ಸಿ ಮನೆ ಪಕ್ಕನೇ ಒಂದು ಹೋಟ್ಲನ್ನ ಓಪನ್ ಮಾಡ್ಕೊತೀಯಾ? ಮೊದಲೇ ಬುಜ್ಜಿ ಬೇಬಿ ಫುಡ್ಡಿ. ಇನ್ನೇನೇನು ಮಾಡ್ತಾನೋ ಅದು ನನಗಂತೂ. ಒಬ್ಬ ನೋಡಿ ಅವ್ನು ಒಂದು ಮನೆ ಕಟ್ಸ್ಬೇಕಂತೆ. ಮನೆ ಕಟ್ಸಿ ಅಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲು ಕೂಡ ಮಾಡ್ಬೇಕಂತೆ. ಯಾರಿಗೆ? ಸ್ಪೂನಲ್ಲಿ ಸ್ಪೂನಲ್ಲಿ. ಅಯ್ಯೋ ಸುರಿದೋಯ್ತು ಸುರಿದೋಯ್ತು. ನೀನು ಕೊಡ್ತಾರೆ ಮ್ಯಾಗಿ ಎಲ್ಲ ಚೆಲ್ಲೋಯ್ತು. ಓ ಬಚ್ಚೆ ಆಗ್ತಿದ್ದೀನಿ ಕಣ್ರಿ. ಓ ಗಾಡ್. ನಾವು ಟಿ ವಿ ಪ್ರೋಗ್ರಾಮನ್ನು ಬಿಟ್ಟು ನೋಡ್ತಾ ಇದ್ದೀವಿ. ಇಲ್ಲಿ ಈ ಕಡೆ ಪ್ರೋಗ್ರಾಮ್ ನೋಡ್ತಾ ಇದ್ದವರು. ಅಬ್ಬಾ ಓ ಗಾಡ್. ಹ್ಞೂ ಥ್ಯಾಂಕ್ ಯು. ಬಿಲ್ ಎಷ್ಟು ಸರ್? 5 ರೂಪಾಯಿ ಅಷ್ಟೇನಾ? ಟೇಸ್ಟ್ ಮಾಡಲಾ? ಇದೇ ಮೊದಲನೇ ದಿನ ಮಾಡಿರೋದು ಅಡುಗೆನ ನೀನು? ವಾವ್ ಸಾಕತ್ತಾಗಿ ಮಾಡಿದೀಯ ಖುಷ್ ಬೇಬಿ ನೀವು. ಸೂಪರ್ ಸೂಪರ್ ಸೂಪರ್. ಪೌಡ್ರ್ ಹಾಕಿದ್ರೆ ನಂಗೆ ಮ್ಯಾಗಿ ಮಾಡಿಕೊಟ್ರೆ ನೀವು ತಗೊಳ್ಳಿ. ಅಯ್ಯಯ್ಯೋ ಪೌಡ್ರ್ ಹಾಕಿಲ್ವಂತೆ. ಏನು ಪೌಡ್ರ್ ಹಾಕಿಲ್ವ ನನಗಂತೂ ಗೊತ್ತಾಗ್ತಾ ಇಲ್ಲ. Oh God. Oh God. ಹಾಗೇನೆ ಇವತ್ತು ಐಬ್ರೋ ಮಾಡಿಸೋಣ ಅಂತ ಬಂದೆ. ನನ್ನ ಮುಖ ಅಂತೂ ಐಬ್ರೋ ಮಾಡಿಸಿಲ್ಲ ಅಂದರೆ ನೋಡೋಕ್ಕಾಗಲ್ಲ. ಯಾಕೆ ನಾನು ಸಿಕ್ಕಾಬಟ್ಟೆ ಐಬ್ರೋಸು ದಪ್ಪ ಇದೆ. ಹಾಗಾಗಿ ನಾನು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಯಾಕೆಂದರೆ ಇವತ್ತಿನ ದಿನ
ಮುಖ ಇಳಿ ಬಿಟ್ಕೊಂಡು ಸಪ್ಪಗಿದ್ರು ನಮ್ಗೆ ಹುಷಾರಿಲ್ಲ ಅಂದರೆ ಹಾಗೆ ಆಗಲಿ ಅಂತ ಕಾಯೋರು ತುಂಬ ಜನ ಇದ್ದಾರೆ. ಅಂಥವ್ರ ಮುಂದೆಲ್ಲ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನೇ ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಂಟ್ ಆಗ್ತಾಯಿರೋದು ಕೂಡ ಯಾರ ಜೊತೆನೂ ನಾನು ಸೇರೇ ಮಾಡ್ಕೊಂಡಿಲ್ಲ. ಈ ಥರ ನನಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ, ಯಾರಿಗೆ ಯಾರಿರಲ್ಲ, ನಾವೆಲ್ಲರಿಗೂ ಮಾಡೋವರೆಗೂ ಅಷ್ಟೇ. ನಮ್ಗೆ ಕಷ್ಟ ಬಂದರೆ ಯಾರೂ ಇರಲ್ಲ, ಗೊತ್ತಲ್ಲ ಮೊದಲೇ ನೋಡಿದ್ರೆ ಜನಗಳಿಗೆ ಎಷ್ಟೆಲ್ಲ ಉರಿ ಇರುತ್ತೆ ಅಂತ. ಅದಕ್ಕೆ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಅಂಥವ್ರ ಮುಂದೆ ಚೆನ್ನಾಗೇ ಇರಬೇಕು ಅನ್ನೋದು ನಮ್ಮ ನೋವು ನಮ್ಮ ಕಷ್ಟ ಎಷ್ಟಾದರೂ ಇರಲಿ, ಮೇಲ್ನೋಟಕ್ಕೂ ಚೆನ್ನಾಗಿರಬೇಕು ಅಂಥವ್ರ ಮುಂದೆ ಅಷ್ಟೇ. ಅವರು ಹೆಂಗಾದರೂ ಉರ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಲ್ವಾ. ಇವಾಗ ಖುಷಿ ಬೇಬಿಗೂ ಕೂಡ ಏರ್ ಕಟ್ ಮಾಡಿಸ್ಬೇಕು. ನೋಡಿ ಹೇಗಾಡ್ತಾ ಇದ್ದಾನೆ ಅಂತ. ಶೈಲು ಬುಜ್ಜಿ ಬೇಬಿಗೂ ಕೂಡ ಏರ್ ಕಟ್ ಮಾಡಿಸಿಲ್ಲ. ನೀವು ಬಂದ ಮೇಲೇ ಮಾಡಿಸ್ತೀನಿ ಮಮ್ಮಿ ಅಂತ. ನಾನು ಐಬ್ರೋಗೆ ಅರ್ಜೆಂಟಾಗಿ ಏನು ಹೋಗ್ಬೇಕಾಗಿರಲಿಲ್ಲ. ಖುಷಿ ಬೇಬಿ ಏರ್ ಕಟ್ಟಿಂಗೋಸ್ಕರನೇ ಮತ್ತು ಇಲ್ಲಾಂದರೆ ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಬೇಕು ಅವನು, ಅಲ್ಲಿ ಬೈತಾರೆ ಅನ್ನೋದಕ್ಕೋಸ್ಕರನೇ ಸರಿ ಬಿಡಪ್ಪ ನಡಿ ಐಬ್ರೋ ಮಾಡಿಸ್ಕೊಂಡಾಗೇ ಖುಷಿ ಬೇಬಿಗೂ ಕೂಡ ಏರ್ ಕಟ್ ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಸಿಕ್ಕಾಬಟ್ಟೆ ಬಂದಿದೆ ನೋಡಿ ನನಗೆ. ಪಾಪ ಸ್ವಲ್ಪ ಲೇಟೇ ಆಗೋಯ್ತು ನಾನು ಐಬ್ರೋಸ್ ಎಲ್ಲ ಮಾಡೋದು. ಇವಾಗ ಶೈಲು ಕೂಡ ಐಬ್ರೋ ಮಾಡಿಸ್ಕೊಳ್ತಾ ಇದ್ಲು. ಹಾಗಾಗಿ ಬುಜ್ಜಿ ಬೇಬಿಗೆ ನಾನೇ ಏರ್ ಕಟ್ ಮಾಡಿಸೋಣ ಅಂತ ಬಂದೆ. ಯಾವಾಗಲೂ ನಾನೇ ಮುಂದೆ ನಿಂತ್ಕೊಂಡು ಏರ್ ಕಟ್ ಮಾಡೋದು, ಅವ್ನಿಗೆ ಯಾವ ಥರ ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಅಯ್ಯೋ ನಮ್ಮ ಮನೆಯವ್ರ ಜೊತೆ ಆಗಲಿ ಸುನಿಲ್ ಜೊತೆ ಹೋಗಲಿ ನನಗೆ ಕರೆಕ್ಟಾಗಿ ಏರೇ ಕಟ್ ಮಾಡೋದಿಲ್ಲ ಓದೋರು. ನಾನಾದರೆ ಗೊತ್ತು ಈ ಥರ ಏರ್ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತೀನಿ. ಇಲ್ಲ ಅಂದರೆ ಅವರು ಹೆಂಗೆ ಬೇಕೋ ಹಂಗೆ ಮಾಡಿಬಿಡ್ತಾರೆ. ಇವ್ರಿಗೆ ನೋಡಿ ಅದು ಕರೆಕ್ಟಾಗಿ ಈ ಥರ ಎಲ್ಲ ಸೈಡಲ್ಲಿ ಕರಪ್ ತೆಗೆದು ಅದನ್ನ ಏರ್ ಕಟ್ ಮಾಡೋಕ್ಕೆ ಬಿಡೋದು. ನಾನು ಯಾವಾಗಲೂ ಖುಷಿಗೆ ಸುತ್ತ ಏರೆಲ್ಲ ರಿಮೂವ್ ಮಾಡಿಸ್ಬಿಡ್ತೀನಿ. ನನಗೆ ಅವನಿಗೆ ಏರ್ ಕಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಎಷ್ಟು ಫಾಸ್ಟಾಗಿ ಕೂದಲು ಬೆಳೆಯುತ್ತೆ ಬುಜ್ಜಿ ಬೇಬಿಗೆ ಅಂದರೆ ತುಂಬಾ ಫಾಸ್ಟಾಗಿ ಬೆಳೆದ್ಬಿಡ್ತದೆ. ಏನೋ ಗೊತ್ತಿಲ್ಲ, ಹೆಣ್ಮಕ್ಳು ಅಷ್ಟೊಂದು ಎಣ್ಣೆ ಎಲ್ಲ ಹಚ್ತೀವಿ ಕೂದಲು ಬೆಳೀಲಿ ಅಂತೀವಿ, ಬೆಳೆಯಲ್ಲ. ಬುಜ್ಜಿ ಬೇಬಿಗಂದರೆ ಬೇಗ ಬೆಳ್ಕೊಳುತ್ತೆ. ಮತ್ತು ಬುಜ್ಜಿ ಬೇಬಿಗೆ ನಾವು ಮುಂದೆ ನಿಂತ್ಕೊಂಡು ಹೇಳ್ತಾನೆ ಇರಬೇಕು, ಇಲ್ಲಾಂದರೆ ತಲೆ ಹಿಂಗೆ ಅಲ್ಲಾಡ್ಸೋದು, ಹಿಂಗೆ ಮಾಡೋದು, ಅದು ಇದೆಲ್ಲ ಮಾಡಿಬಿಡ್ತಾನೆ. ನನಗೆ ಬೇರೆ ಭಯ, ಎಲ್ಲಿ ಅವನು ಹಿಂಗೆಲ್ಲ ಮಾಡಿಕೊಂಡ್ರೆ ಎಲ್ಲಿ ಅವರು ಇದು ಎಲ್ಲ ತಾಕಿ ಬ್ಲಡ್ ಎಲ್ಲ ಬಂದುಬಿಟ್ಟದಪ್ಪ ಅಂತ ಭಯ ಆಗ್ತಾ ಇರುತ್ತೆ. ಅವನು ಮುಂದೆನೇ ನಿಂತ್ಕೋಬೇಕು ನಾವಂತೂ. ಇಂಡಿಪೆಂಡೆನ್ಸ್ ಡೇ ಅಂತೂ ಸೂಪರಾಗಿ ಆಚರಿಸೋರು ಇಲ್ಲೂ. ಖುಷಿ ಬೇಬಿಗಂತೂ ಬಂದ ತವಿಂದ ಒಂದಷ್ಟು ಬಲೂನೆಲ್ಲ ಕಿತ್ಕೊಂಡು ಹೊಡೆದಾಕಿದ್ದಾನೆ. ಅವನಿಗಂತೂ ಇಲ್ಲಿ ಬಂದರೆ ಬಲೂನ್ಸ್ ಎಲ್ಲ ತುಂಬ ಇಷ್ಟ. ಖುಷಿ ಇರು. ಆ ಬಲೂನ್ ನೋಡಿ ಎಲ್ಲಿ ಇಟ್ಕೊಂಡಿದೆಯಾ ಒಳಗಡೆ, ತರಲೆ. ಏನಿದೆ ಆ್ಯಕ್ಟ್ ಮಾಡ್ತಿರೋದು ಖುಷ್? ಓಯ್ ಹೀಗೆ ಬಿಟ್ಬಿಡೋದು ಹೇಗಲ್ಲ ಖುಷ್ ನಿಂಗೆ? ಇಲ್ಲ ಇಲ್ಲ ಇನ್ನೂ ಇದೆ, ಆಗಿಲ್ಲ, ತೆಗಿಯೋಂಗಿಲ್ಲ.
ಆಗಲ್ಲ ಅಂತಾಗೆಲ್ಲ ಮಾಡಲ್ಲ ಖುಷ್. ಓಕೆ